ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿವರೆಗೂ ಹಣ ಈಗ ಜಮೆ ಆಗಲು ಶುರು ಆಗ್ತಾ ಇದೆ. ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿದೆ. ಯಾಕಂದ್ರೆ ನಿಮಗೆ ಒಂದಲ್ಲ ಎರಡಲ್ಲ 3 ಬಂಪರ್ ಸಿಹಿ ಸುದ್ದಿ ಇವತ್ತು ಬಂದಿದೆ. ಮತ್ತೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ನೋಡ್ತಾ ಹೋಗೋಣ. ಇನ್ನು ಎರಡನೇ ಬ್ರೇಕಿಂಗ್ ನ್ಯೂಸ್ ಬಂದು ನಮ್ಮ ಎಲ್ಲಾ ರೇಷನ್ ಕಾರ್ಡ್ ಗ್ರಾಹಕರಿಗೆ. ವೀಕ್ಷಕರೇ, ನೀವು ಕೂಡ BPL ಕಾರ್ಡ್ ಹೊಂದಿದ್ರೆ, ಅನ್ನಭಾಗ್ಯ ಫಲಾನುಭವಿಗಳಾಗಿದ್ರೆ ನಿಮಗೆ ಒಂದು ಸಿಹಿ ಸುದ್ದಿ, ಒಂದು ಹೊಸ ನಿಯಮ. ಈ ತಪ್ಪು ಮಾಡಿದ್ರೆ ನಿಮ್ದು ಕಾರ್ಡೇ ಬಂದ್ ಆಗ್ಬಹುದು, ಎಚ್ಚರ ಎಚ್ಚರ ಅಂತ ಹೇಳಲಾಗಿದೆ. ಹಾಗಾದ್ರೆ ಯಾವೆಲ್ಲ ತಪ್ಪು ಮಾಡಬಾರ್ದು ನೋಡೋಣ. ಇನ್ನು ವೀಕ್ಷಕರೇ, ಈ 12 ಜಿಲ್ಲೆಗಳಿಗೆ ಮತ್ತೆ ಅಲರ್ಟ್ ಕೊಡಲಾಗಿದೆ. ಮಧ್ಯಾಹ್ನ 12ರಿಂದ 4 ಗಂಟೆವರೆಗೂ ಮನೆಯಿಂದ ಹೊರಗಡೆ ಬರದಿದ್ರೆ ತುಂಬಾನೇ ಒಳ್ಳೆಯದು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏಕೆ ಈ ಒಂದು ಹೊಸ ಹೇಳಿಕೆ ಬಂದಿದೆ? ಹಾಗಾದ್ರೆ 12 ಜಿಲ್ಲೆಗಳು ಯಾವುದು? ಪ್ರತಿಯೊಂದನ್ನು ಕೂಡ ನೋಡ್ತಾ ಹೋಗೋಣ. ಮುಂದಿನ 1 ವಾರ ಎಚ್ಚರವಾಗಿರಿ. ಇನ್ನು ಎಲ್ಲ SSLC ವಿದ್ಯಾರ್ಥಿಗಳಿಗೆ ದೊಡ್ಡ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಎದಕ್ಕಂದ್ರೆ ಹಿಂದಿ ಪರೀಕ್ಷೆ ಆಟಕ್ಕಿದ್ರು ಲೆಕ್ಕಕ್ಕಿಲ್ಲ ಅಂತ ಘೋಷಣೆ ರಾಜ್ಯ ಸರ್ಕಾರದಿಂದ ಮಾಡಲಾಗಿತ್ತು. ಆದ್ರೆ ಈಗ ಹೈಕೋರ್ಟ್ ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಗ್ರೇಡ್ ಬದಲಾಗಿ ಅಂಕಗಳನ್ನ ಕೊಡಿ ಹಿಂದಿ ಭಾಷೆಗೆ ಅಂತ ಹೇಳಿಕೆ ಬಂದಿರುವಂತದ್ದು. ವೀಕ್ಷಕರೇ, ಇದ್ರ ಬಗ್ಗೆ ನೋಡೋಣ. ಇನ್ನು ಕೊನೆಯದಾಗಿ ಸೆನ್ಸಸ್ ಅಂದ್ರೆ ಜನಗಣತಿ ಮತ್ತೆ ಇವತ್ತಿನಿಂದಲೇ ಮನೆಗೆ ಬರ್ತಾ ಇದ್ದಾರೆ ಶಿಕ್ಷಕರು, ಅಧಿಕಾರಿಗಳು. 33 ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾರೆ. ಜನಗಣತಿ ಪ್ರಶ್ನೆಗಳು ಯಾವುದು? ಹಾಗಾದ್ರೆ ಆ 33 ಪ್ರಶ್ನೆಗಳಲ್ಲಿ ಏನೆಲ್ಲ ಇದ್ದಾವೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡಲಿದ್ದೇನೆ. ನೀವು ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಎಲ್ಲರಿಗೂ ಕೂಡ ಎಲ್ಲಾ ಒಂದು ಇನ್ಫಾರ್ಮೇಶನ್ ಸಿಗಲಿದೆ. ಹಾಗಾಗಿ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ, ಗೃಹಲಕ್ಷ್ಮಿಯರಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ರು ಗೃಹಲಕ್ಷ್ಮಿಯರು ಕೂಡ ನಿಮಗೂ ಕೂಡ 29ನೇ ಕಂತು ಹಣ ಜಮೆ ಆಗಿದೆಯಾ, ಎಸ್ ಆರ್ ಅಂತ ದಯವಿಟ್ಟು ನಮಗೆ ಬೇಗನೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾರೋದನ್ನ ಮರಿಬೇಡಿ. ಯಾಕಂದ್ರೆ ತುಂಬಾ ಜನ ಕಮೆಂಟ್ ಮಾಡಿದ್ರೆ ನಮಗೂ ಕೂಡ ಅರ್ಥ ಆಗುತ್ತೆ ಎಷ್ಟು ಜನರಿಗೆ ಹಣ ಬಂದಿದೆ, ಎಷ್ಟು ಜನರಿಗೆ ಹಣ ಬಂದಿಲ್ಲ ಅಂತ. ಈಗ ನೋಡಿ, ನಿನ್ನೆ ಮೊನ್ನೆ ಇವತ್ತು ಬೆಳಿಗ್ಗೆಯಿಂದ ಕಮೆಂಟ್ ಗಳು ಬರ್ತಾ ಇದ್ದಾವೆ, 29ನೇ ಕಂತು ಹಣ ನಮಗೂ ಬಂದಿದೆ ಅಂತ. ಆದ್ರೆ ನಿನ್ನೆ ಮೊನ್ನೆ ಬಂದಿಲ್ಲ ಅಂತ ಹೇಳಿದವರು ಕೂಡ ಇವತ್ತು ಬಂದಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಕೆಲವರು ಇನ್ನೂ ಬಂದಿಲ್ಲ ಅಂತಾನು ಕೂಡ ಕಮೆಂಟ್ ಗಳು ಬರ್ತಾ ಇದ್ದಾವೆ. ವೀಕ್ಷಕರೇ, ಇಲ್ಲಿ ನಾವು ಲೆಕ್ಕ ಮಾಡಿ ನೋಡಿದಾಗ ಬಂದಿಲ್ಲ ಅಂತ ಹೇಳಿದವರೇ ಜಾಸ್ತಿ, ಬಂದಿದೆ ಅಂತ ಹೇಳಿದವರು ತುಂಬಾನೇ ಕಡಿಮೆ. ಹೀಗಾಗಿ ಪ್ರತಿಯೊಬ್ರು ಕೂಡ ಗೃಹಲಕ್ಷ್ಮಿಯರು ವಿಡಿಯೋ ನೋಡ್ತಾ ಇದ್ರೆ 29ನೇ ಕಂತು ಹಣ ನಿಮಗೆ ಬಂದಿದ್ರೆ ಬೇಗನೆ ಕಮೆಂಟ್ ಮಾಡಿ, ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ವೀಕ್ಷಕರೇ, ಇಲ್ಲಿ ಮೊದಲಿಗೆ ಹೇಳಬೇಕಂದ್ರೆ ಇಲ್ಲಿವರೆಗೂ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 56,000 ರೂಪಾಯಿ ಹಣವನ್ನ ಹಾಕಲಾಗಿದೆ ಅಂತ ಅಧಿಕೃತವಾಗಿ ರಾಜ್ಯ ಸರ್ಕಾರದಿಂದ ಗ್ಯಾರಂಟಿ ಯೋಜನೆ ಪ್ರಾಧಿಕಾರದಿಂದ ಅಪ್ಡೇಟ್ ಇಲ್ಲಿ ಬಂದಿತ್ತು. ವೀಕ್ಷಕರೇ, ಇನ್ನು ಎರಡನೇದಾಗಿ ಹೇಳಬೇಕಂದ್ರೆ 56,000 ರೂಪಾಯಿ ಡಿವೈಡೆಡ್ ಬೈ 2,000 ರೂಪಾಯಿ ಮಾಡಿದರೆ 28 ಕಂತು ಹಣ ಸರ್ಕಾರ ಹಾಕಿದೆ ಅಂತ ಅಧಿಕೃತವಾಗಿ ಅಪ್ಡೇಟ್ ಇರುವಂತದ್ದು. ಆದ್ರೆ ಇಲ್ಲಿ 58,000 ರೂಪಾಯಿ ಜಮೆ ಆಗಿದೆ. ಅಂದ್ರೆ 29ನೇ ಕಂತು ಹಣ ಬಿಡುಗಡೆ ಬಗ್ಗೆ ಅಧಿಕೃತ ಅಪ್ಡೇಟ್ ಆದ್ರೂ ಇಲ್ಲ, ಆದ್ರೂ ಕೂಡ ಇಲ್ಲಿ ಹಣ ನಿಮ್ಮ ಅಕೌಂಟ್ಗೆ ಜಮೆ ಆಗಿದೆ. ಅಂದ್ರೆ ಎಲ್ಲರ ಅಕೌಂಟ್ಗೆ 29ನೇ ಕಂತು ಹಣ ಜಮೆ ಆಗಲು ಶುರುವಾಗಿದೆ. ವೀಕ್ಷಕರೇ, ಇನ್ನು ನಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದವರು ನೋಡಿ ವೀಕ್ಷಕರೇ, ಇನ್ನು 2 ರಿಂದ 3 ದಿನ ನೀವು ವೇಟ್ ಮಾಡಬೇಕು, ಅಂದ್ರೆ ಕಾಯಬೇಕಾಗಿ ಬರಬಹುದು. ಯಾಕಂದ್ರೆ ವೀಕ್ಷಕರೇ, 1,25,00,000 ಫಲಾನುಭವಿಗಳಿದ್ದಾರೆ. ಪ್ರತಿಯೊಬ್ಬರ ಅಕೌಂಟ್ಗೂ ಕೂಡ ಹಣವನ್ನ ಹಾಕಲಾಗುತ್ತೆ. ಹೀಗಾಗಿ ಸ್ವಲ್ಪ ವೇಟ್ ಮಾಡಬೇಕು. ಇನ್ನು ಎರಡನೇ ಸಿಹಿ ಸುದ್ದಿ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲಾ ಗೃಹಲಕ್ಷ್ಮಿಯರಿಗೆ ಕೊಟ್ಟಿರೋದೇನಪ್ಪಾ ಅಂದ್ರೆ, ನಿಮ್ಮ ಅಕೌಂಟ್ಗೆ ಇನ್ಮೇಲೆ ಪ್ರತಿ ತಿಂಗಳು 2,000 ರೂಪಾಯಿ ಬರೋದು ಖಂಡಿತ ಗ್ಯಾರಂಟಿ. ಅಂದ್ರೆ ಮೊದಲೇನಾಗ್ತಾ ಇತ್ತು, 2 ತಿಂಗಳು 3 ತಿಂಗಳು ಹಣ ಬರ್ತಾ ಇರಲಿಲ್ಲ. ಆದ್ರೆ ಕೆಲವು ತಾಂತ್ರಿಕ ದೋಷಗಳಾಗಿರ್ಬೋದು, ಯೋಜನೆ ಹೊಸದಾಗಿ ಪ್ರಾರಂಭವಾದಾಗ ಅಡಚಣೆ ಕೂಡ ಆಗಿತ್ತು. ಆದ್ರೆ ಇನ್ಮೇಲೆ ಆ ತರ ಆಗೋದಿಲ್ಲ. ಯಾಕಂದ್ರೆ ಬಜೆಟ್ ನಲ್ಲಿ 28,608 ಕೋಟಿ ರೂಪಾಯಿ ಹಣ ಸಿಂಹಪಾಲು ಕೊಡಲಾಗಿದೆ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಮುಂದಿನ ತಿಂಗಳಿನಿಂದ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಯಾವುದೇ ಅಡಚಣೆ ಇಲ್ಲದೆ ಹಣ ಬರಲಿದೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನು ಮೂರನೇ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, 200 ರೂಪಾಯಿ ಪ್ರತಿ ತಿಂಗಳು ಕಟ್ಟಿ 6 ತಿಂಗಳವರೆಗೂ ಗೃಹಲಕ್ಷ್ಮಿ ಬ್ಯಾಂಕ್ ಮೂಲಕವೇ ನೀವು 30,000 ರೂಪಾಯಿಂದ 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯವನ್ನು ಕೂಡ ಪಡೆದುಕೊಳ್ಳಬಹುದು. ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ಬೇಕಂದ್ರೆ ಗೃಹಲಕ್ಷ್ಮಿ ಸಂಘ ಅಂತ ಕಮೆಂಟ್ ಮಾಡಿ, ಇದಕ್ಕೆ ಸಂಪೂರ್ಣ ಒಂದು ಸಪರೇಟ್ ಆಗಿ ವಿಡಿಯೋನ ಮಾಡ್ತೇವೆ. ಯಾವ ತರ ಗೃಹಲಕ್ಷ್ಮಿ ಅಕೌಂಟ್ ಓಪನ್ ಮಾಡಬೇಕು, ಯಾವ ತರ ಬ್ಯಾಂಕ್ ಅಲ್ಲಿ ನೀವು ಸದಸ್ಯರಾಗಬಹುದು, ಯಾವ ತರ ಸಾಲ ಪಡ್ಕೋಬಹುದು ಎಲ್ಲವನ್ನು ಕೂಡ. ಇನ್ನು ಎರಡನೇದಾಗಿ ನಿಮ್ಮ ಹತ್ತಿರ BPL ಕಾರ್ಡ್ ಇರಲಿ, ರೇಷನ್ ಕಾರ್ಡ್ ಇರಲಿ, ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳು ಆಗಿರ್ಲಿ, ನಿಮಗೂ ಕೂಡ ವೀಕ್ಷಕರೇ 2 ಹೊಸ ಸುದ್ದಿ ಅಂತಾನೆ ಹೇಳ್ಬಹುದು. ಮೊದಲನೇ ಒಂದು ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಕರ್ನಾಟಕದಲ್ಲಿ ಮತ್ತೊಮ್ಮೆ 14 ಲಕ್ಷ BPL ಕಾರ್ಡುಗಳು APL ಕಾರ್ಡ್ಗೆ ವರ್ಗಾವಣೆ ಆಗಲಿದ್ದಾವೆ. ಮೊನ್ನೆ ತಾನೇ
5-6 ಲಕ್ಷ ಕಾರ್ಡುಗಳನ್ನ ರದ್ದು ಮಾಡಲಾಗಿತ್ತು. ಪ್ರತಿಯೊಬ್ಬರು ಕೂಡ BPL ಕಾರ್ಡ್ ಹೊಂದಿದವರಿಗೆ ಇದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳ್ಬಹುದು. ನೀವು ಕೂಡ ಒಂದು ಚಿಕ್ಕ ತಪ್ಪು ಮಾಡಿದರೆ ನಿಮ್ಮ BPL ಕಾರ್ಡು ಕೂಡ ರದ್ದಾಗೋ ಚಾನ್ಸ್ ಇರುತ್ತೆ, ಅಂದ್ರೆ ಬಂದ್ ಆಗ್ಬಹುದು ವೀಕ್ಷಕರೇ. ನೀವೇನಾದ್ರೂ 6 ತಿಂಗಳಿನಿಂದ ಪಡಿತರ ಪಡೆದುಕೊಳ್ಳಿಲ್ಲ ಅಂದ್ರೆ ನಿಮ್ಮ BPL ಕಾರ್ಡು APL ಕಾರ್ಡ್ ಆಗುತ್ತಂತೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ನೀವೇನಾದ್ರೂ ಬ್ಯಾಂಕ್ ಅಕೌಂಟ್ ಅಲ್ಲಿ ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಾ ಇದ್ರು ಕೂಡ ನಿಮ್ಮ BPL ಕಾರ್ಡು APL ಕಾರ್ಡ್ ಆಗಿ ವರ್ಗಾವಣೆ ಆಗಲಿದೆ ವೀಕ್ಷಕರೇ. ಇನ್ನು ಮುಖ್ಯವಾಗಿ 1,20,000 ರೂಪಾಯಿ ಮೇಲೆ ಆದಾಯ ಇದ್ರೆ, 7.5 ಎಕರೆಗೂ ಹೆಚ್ಚು ಭೂಮಿ ಇದ್ರೆ, ಇನ್ನು ಸರ್ಕಾರಿ ನೌಕರರು ಸುಳ್ಳು ದಾಖಲೆ ನಕಲಿ ದಾಖಲೆ ಕೊಟ್ಟು ಪಡೆದುಕೊಂಡವರ ಕಾರ್ಡುಗಳು, ಒಂದೇ ಮನೆಯಲ್ಲಿ 3-4 ರೇಷನ್ ಕಾರ್ಡ್ ಇದ್ರೆ ಎಲ್ಲರ BPL ಕಾರ್ಡು ಕೂಡ ಇಲ್ಲಿ ಪತ್ತೆ ಹಚ್ಚಲಾಗಿದೆ. ಒಟ್ಟು 14 ಲಕ್ಷ ಅನರ್ಹ ಪಡಿತರ ಚೀಟಿಗಳನ್ನ ಮತ್ತೊಮ್ಮೆ ಪತ್ತೆ ಮಾಡಲಾಗಿದೆ ವೀಕ್ಷಕರೇ. ಅವರೆಲ್ಲರ ಕಾರ್ಡುಗಳನ್ನು ಕೂಡ ಈಗ ಕ್ಯಾನ್ಸಲ್ ಮಾಡಲಾಗ್ತಾ ಇದೆ. ಹಂತ ಹಂತವಾಗಿ BPL ಕಾರ್ಡ್ಗಳನ್ನ APL ಕಾರ್ಡ್ಗೆ ವರ್ಗಾವಣೆ ಮಾಡಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಇದರಲ್ಲಿ ಯಾರದಾದ್ರೂ ಬಡವರ ಕಾರ್ಡು ಬೈ ಮಿಸ್ಟೇಕ್ ಆಗಿ APL ಕಾರ್ಡ್ ಆಗಿದ್ರೆ ಮತ್ತೆ ತಹಶೀಲ್ದಾರ್ ಆಫೀಸ್ಗಳಲ್ಲಿ ಅರ್ಜಿ ಹಾಕಿದ್ರೆ ವಾಪಸ್ ಮತ್ತೆ ಅವರಿಗೆ ಆ ಕಾರ್ಡ್ BPL ಕಾರ್ಡ್ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇನ್ನು ಎರಡನೇದಾಗಿ ಇಂದಿರಾ ಕಿಟ್, ಹೌದು, ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಈ 4 ವಸ್ತುಗಳು ಕೂಡ ಸರ್ಕಾರ ಉಚಿತವಾಗಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಕೊಡೋದಾಗಿ ಘೋಷಣೆ ಮಾಡಿ ಕಳೆದ 4-5 ತಿಂಗಳಿಂದ ಘೋಷಣೆ ಆಗಿದೆ. ಆದ್ರೂ ಕೂಡ ಇನ್ನೂ ಜನರ ಕೈಗೆ ಸಿಕ್ಕಿಲ್ಲ ಅಂತ ಜನರು ಕಮೆಂಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಮೇ ತಿಂಗಳಲ್ಲಿ ನಿಮಗೆ ಅಧಿಕೃತವಾಗಿ ಕೈಗೆ ಸಿಗಲಿದೆ ಇಂದಿರಾ ಕಿಟ್. ಅಂದ್ರೆ ಕೇಂದ್ರ ಸರ್ಕಾರದ ಆಹಾರ ಧಾನ್ಯಗಳ ಜೊತೆಗೆ ರಾಜ್ಯ ಸರ್ಕಾರದಿಂದ ಅಕ್ಕಿ ಬದಲಾಗಿ, ಅಂದ್ರೆ ರಾಜ್ಯ ಸರ್ಕಾರದಿಂದ ಇನ್ ಮುಂದೆ ಅಕ್ಕಿ ವಿತರಣೆ ಇರೋದಿಲ್ಲ, ಅಕ್ಕಿ ಬದಲಾಗಿ ನಿಮಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಈ 4 ವಸ್ತುಗಳನ್ನು ಕೂಡ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ. ಈಗ ವೀಕ್ಷಕರೇ ಬನ್ನಿ, ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಮಧ್ಯಾಹ್ನ 12ರಿಂದ ಸಂಜೆ 4 ಗಂಟೆವರೆಗೂ ಜನರು ಎಚ್ಚರವಾಗಿರಬೇಕು. 12 ಜಿಲ್ಲೆಗಳಿಗೆ ಹೀಟ್ ವೇವ್ ಅಲರ್ಟ್ ಅನ್ನ ಕೊಡಲಾಗಿದೆ. ಅಂದ್ರೆ ಬಿಸಿ ಶಾಖ, ಉಷ್ಣಾಂಶ ಭಾರಿ ಏರಾಗಿದೆ ವೀಕ್ಷಕರೇ ನಮ್ಮ ಕರ್ನಾಟಕದಲ್ಲಿ. ಇಲ್ಲಿ ಹವಾಮಾನ ಇಲಾಖೆಯಿಂದ ಒಂದು ಎಚ್ಚರಿಕೆ ಗಂಟೆಯನ್ನ ಬಾರಿಸಲಾಗಿದೆ ನಮ್ಮ ಎಲ್ಲಾ ಕರ್ನಾಟಕದ, ಅದರಲ್ಲೂ ಸ್ಪೆಷಲ್ ಆಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ. ಅಂದ್ರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಜನರು ಎಚ್ಚರವಾಗಿರಬೇಕು. ಮೊದಲನೇದು ಅಲರ್ಟ್ ಯಾವ್ದಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆ ವೀಕ್ಷಕರೇ. ಕಲಬುರಗಿ ಜಿಲ್ಲೆಯಲ್ಲಿ 45 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಉಷ್ಣಾಂಶ ದಾಖಲಾಗಿದೆ. ಹೀಟ್ ವೇವ್ ಬೀಸಲಿದೆ ಅಂತೆ, ಬಿಸಿ ಗಾಳಿ ಬೀಸಲಿದೆ. ವಯಸ್ಸಾದವರು, ಚಿಕ್ಕ ಮಕ್ಕಳು ಅನಾವಶ್ಯಕವಾಗಿ ಮಧ್ಯಾಹ್ನ 12ರಿಂದ ಸಂಜೆ 4 ಗಂಟೆವರೆಗೂ ಅನಾವಶ್ಯಕವಾಗಿ ಹೊರಗಡೆ ಬರಬೇಡಿ. ಇನ್ನು ಹೆಚ್ಚು ಸಿಂಥೆಟಿಕ್ ಮತ್ತು ಕಾಟನ್ ಬಟ್ಟೆಗಳನ್ನ ಬಳಸಿ. ಇನ್ನು ಮುಖ್ಯವಾಗಿ ಹೆಚ್ಚು ನೀರು ಸೇವಿಸಿ ಅಂತಾನು ಕೂಡ ಹವಾಮಾನ ಇಲಾಖೆ ಹೇಳಿರುವಂತದ್ದು ವೀಕ್ಷಕರೇ. ಇನ್ನು ಆಸ್ತಮಾ ಇದ್ದವರು, ಇಲ್ಲಿ ತುಂಬಾ ಜನ ಸ್ವಲ್ಪ ಉಸಿರಾಟದ ಸಮಸ್ಯೆ ಇದ್ದವರು ಹುಷಾರಾಗಿರ್ಬೇಕು ಅಂತಾನು ಕೂಡ ಇಲ್ಲಿ ಒಂದು ಅಲರ್ಟ್ ಅನ್ನ ಕೊಡಲಾಗಿದೆ. ಇನ್ನು ಕಲಬುರಗಿ ಜಿಲ್ಲೆ ಮಾತ್ರ ಅಲ್ಲ ವೀಕ್ಷಕರೇ, ರಾಯಚೂರು, ಸಿನ್ನೂರು, ಕೊಪ್ಪಳ, ಬಾಗಲಕೋಟೆ, ಗದಗ, ಹುಬ್ಬಳ್ಳಿ, ಧಾರವಾಡ ಈ ಭಾಗದಲ್ಲೂ ಕೂಡ, ಇನ್ನು ಮುಖ್ಯವಾಗಿ ಯಾದಗಿರಿ, ಬೀದರ್ ಈ ಭಾಗದಲ್ಲೂ ಕೂಡ, ಇನ್ನು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲೂ ಕೂಡ ಉಷ್ಣಾಂಶ ದಾಖಲೆ ಮಟ್ಟಕ್ಕೆ ಏರಿಕೆ ಆಗಲಿದೆ. ಇನ್ನಿಷ್ಟು ಮಾತ್ರವಲ್ಲದೆ ಗುಡುಗು ಮಿಂಚು ಸಹಿತ ಮಳೆ ಕೂಡ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಉತ್ತರ ಕರ್ನಾಟಕ ಸೇರಿದಂತೆ ಬೆಂಗಳೂರು ನಗರ, ಗ್ರಾಮಾಂತರ, ತುಮಕೂರು, ಮಂಡ್ಯ, ಮೈಸೂರು, ಇನ್ನು ಗದಗ, ಬಾಗಲಕೋಟೆ, ಕೊಪ್ಪಳ ಈ ಭಾಗದಲ್ಲೂ ಕೂಡ ಗುಡುಗು ಮಿಂಚು ಸಹಿತ ಮಳೆ ಆಗಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಅಂದ್ರೆ ಸಂಜೆ ರಾತ್ರಿ ಆಗ್ತಾ ಇದ್ದಂತೆ ಗುಡುಗು ಮಿಂಚು ಕೂಡ ಬೀಸಲಿದೆ. ಗುಡುಗು ಮಿಂಚು ಬೀಳುವಾಗ ಗಿಡದ ಮರದ ಕೆಳಗಡೆ ನಿಲ್ಲಬೇಡಿ, ಹಳೆಯ ಬಿಲ್ಡಿಂಗ್ ಕೆಳಗಡೆ ಕೂಡ ನಿಲ್ಲಬೇಡಿ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಬನ್ನಿ, 4ನೇದಾಗಿ ಎಲ್ಲ SSLC ವಿದ್ಯಾರ್ಥಿಗಳಿಗೆ ದೊಡ್ಡ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಪರೀಕ್ಷೆ ಇದ್ದಾಗಲೇ ರಾಜ್ಯ ಸರ್ಕಾರದಿಂದ ಹಿಂದಿ ಪರೀಕ್ಷೆ ಆಟಕ್ಕಿದ್ರು ಲೆಕ್ಕಕ್ಕಿಲ್ಲ ಅಂತ ಘೋಷಣೆ ಮಾಡಿದ್ರು. ಹಿಂದಿ ಪರೀಕ್ಷೆಯಲ್ಲಿ ನೀವು 100ಕ್ಕೆ 100 ತಗೊಂಡ್ರು ಕೂಡ ಒಂದು ಮಾರ್ಕಸ್ ಅಲ್ಲಿ, ಅಂದ್ರೆ ನಿಮ್ಮ ಒಂದು ತೇರಗತಿಯಲ್ಲಿ ಇದನ್ನ ಲೆಕ್ಕಕ್ಕೆ ಹಿಡಿಯೋದಿಲ್ಲ ಅಂತ ಹೇಳಲಾಗ್ತಾ ಇತ್ತು ವೀಕ್ಷಕರೇ. ಆದ್ರೆ ಈಗ ಎಲ್ಲ ಕೂಡ ಉಲ್ಟಾ ಆಗ್ತಾ ಇದೆ. ಯಾಕಂದ್ರೆ ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್ ಈಗ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಭಾರಿ ಹಿನ್ನಡೆಯಾಗಿದೆ. ಗ್ರೇಡ್ ಬದಲಾಗಿ ಹಿಂದಿಗೆ ಅಂಕಗಳನ್ನೇ ಕೊಡಬೇಕು ಅಂತ ಹೈಕೋರ್ಟ್ ಹೇಳಿದೆ. SSLC ಹಿಂದಿ ವಿಚಾರದಲ್ಲಿ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಕರ್ನಾಟಕ ಹೈಕೋರ್ಟ್ ಕಡೆಯಿಂದ ಒಂದು ಮಹತ್ವದ ಹೇಳಿಕೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ಸರ್ಕಾರದ ತೀರ್ಮಾನ ಈಗ ಭಾರಿ ಒಂದು ಹಿನ್ನಡೆಯಾಗಿದೆ. ಇಲ್ಲಿ SSLC ವಿದ್ಯಾರ್ಥಿಗಳಿಗೆ ಮತ್ತೆ ಕನ್ಫ್ಯೂಷನ್ ಶುರುವಾಗಿದೆ. ಎದಕ್ಕಂದ್ರೆ ಸರ್ಕಾರ ಪರೀಕ್ಷೆ ಹೊತ್ತಿನಲ್ಲಿ ಈ ಒಂದು ಹಿಂದಿ ಪರೀಕ್ಷೆ ಅಂದ್ರೆ ಗ್ರೇಡ್ ಇರುತ್ತೆ, ಮಾರ್ಕ್ಸ್ ಕೊಡಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಿದ್ರು. ತುಂಬಾ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನ ಮನಸ್ಸಿನಿಂದ ಬರದೇನೆ ಇರಬಹುದು. ಹೀಗಾಗಿ ಇಲ್ಲಿ ತುಂಬಾ ವಿದ್ಯಾರ್ಥಿಗಳು ಯಾರೆಲ್ಲ
ಅಷ್ಟಕ್ಕಷ್ಟೇ ಎಕ್ಸಾಮ್ ಅನ್ನ ಬರೆದಿದ್ರು ನೋಡಿ, ಅವರಿಗೆ ಈಗ ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗ್ರೇಡ್ ಬದಲಾಗಿ ಅಂಕ ಕೊಡಿ ಅಂತ ಈಗ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಇನ್ನು ವೀಕ್ಷಕರೇ, 33 ಪ್ರಶ್ನೆಗಳನ್ನ ಕೇಳಲು ಮನೆಗೆ ಬರ್ತಾ ಇದ್ದಾರೆ ಶಿಕ್ಷಕರು ಮತ್ತು ಅಧಿಕಾರಿಗಳು. ಜನಗಣತಿ ಈಗ ಪ್ರಾರಂಭವಾಗ್ತಾ ಇದೆ. 1 ತಿಂಗಳ ಕಾಲ ಅಂದ್ರೆ ಸೆಪ್ಟೆಂಬರ್ 30ರವರೆಗೂ ಮನೆಗಳ ಪಟ್ಟಿಯನ್ನ ಮಾಡಲಾಗುತ್ತೆ. ನೋಡಿ, 2026 2027 ಈ 2 ವರ್ಷದಲ್ಲಿ ಜನಗಣತಿ ಕಂಪ್ಲೀಟ್ ಆಗ್ಬಹುದು. ಭಾರತದ ಪ್ರತಿಯೊಬ್ಬ ನಾಗರಿಕರ ಜನಗಣತಿ ಮಾಡ್ಬೇಕಂದ್ರೆ ಇದು ನೋಡಿ, ವಿಶ್ವದ ಅತಿ ದೊಡ್ಡ ಜನಸಂಖ್ಯೆ ಇರೋ ಭಾರತ ದೇಶ ಅಂತಾನೆ ಹೇಳ್ಬೋದು. ಹೀಗಾಗಿ ಪ್ರತಿಯೊಬ್ಬರದ್ದು ಗಣತಿ ಮಾಡ್ಬೇಕಂದ್ರೆ ಇದು ಒಂದು ರೆಕಾರ್ಡ್ ಬ್ರೇಕ್ ಅಂತಾನೆ ಹೇಳಲಾಗ್ತಾ ಇದೆ. ಅಂದ್ರೆ ಇದು ವರ್ಲ್ಡ್ ರೆಕಾರ್ಡ್ ಆಗ್ಬಹುದು. ಯಾಕಂದ್ರೆ ಇಷ್ಟೊಂದು ಜನಸಂಖ್ಯೆ ಜನಗಣತಿ ಭಾರತ ಮೊದಲನೇ ಸ್ಥಾನ ಪಡ್ಕೋಬಹುದು ಅಂತಾನು ಕೂಡ ಇಲ್ಲಿ. ಇನ್ನು 33 ಪ್ರಶ್ನೆಗಳು ಯಾವುದು ಅಂದ್ರೆ, ವೈಯಕ್ತಿಕ ಮಾಹಿತಿಯನ್ನ ಪ್ರಶ್ನೆ ಕೇಳ್ತಾರೆ. ನಿಮ್ಮ ಹೆಸರಾಗಿರ್ಬೋದು, ಜನ್ಮ ದಿನಾಂಕ, ವಯಸ್ಸು, ವೈವಾಹಿಕ ಸ್ಥಿತಿ, ಧರ್ಮ, ಜಾತಿ, ವರ್ಗದ ಬಗ್ಗೆನೂ ಕೂಡ ಪ್ರಶ್ನೆಗಳನ್ನ ಉಲ್ಲೇಖ ಮಾಡಲಿದ್ದಾರೆ. ಇನ್ನು ಕುಟುಂಬದ ಬಗ್ಗೆ ಮಾಹಿತಿಯನ್ನ ಪಡ್ಕೋತಾರೆ. ಕುಟುಂಬದ ಮುಖ್ಯಸ್ಥರ ಹೆಸರು, ಕುಟುಂಬದ ಸದಸ್ಯರ ಸಂಖ್ಯೆ, ನಿಮ್ಮ ಒಂದು ಶಿಕ್ಷಣದ ಬಗ್ಗೆ ಮಾಹಿತಿ, ಅಂದ್ರೆ ಓದುತ್ತಿರೋ ಮತ್ತೆ ಗರಿಷ್ಠ ಶಿಕ್ಷಣದ ಅರ್ಹತೆ ಏನಾಗಿದೆ, ಶಾಲೆ ಕಾಲೇಜ್ಗೆ ಹೋಗ್ತೀರಾ, ಇಂಥ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಇನ್ನು ಉದ್ಯೋಗ ಮಾಹಿತಿ, ಉದ್ಯೋಗದಲ್ಲಿದ್ದೀರಾ, ಬಿಸ್ನೆಸ್ ಮಾಡ್ತೀರಾ, ಯಾವ ಉದ್ಯೋಗ ಮಾಡ್ತೀರಾ, ಯಾವ ಬಿಸ್ನೆಸ್ ಮಾಡ್ತೀರಾ, ತಿಂಗಳ ಆದಾಯ ಎಷ್ಟು, ಕೆಲಸದ ಸ್ಥಳ ಆಗಿರ್ಬೋದು, ಮನೆ ಬಾಡಿಗೆ ಇದೆಯಾ, ಸ್ವಂತಕ್ಕಿದೆಯಾ, ಮನೆ ಪ್ರಕಾರ, ವಿದ್ಯುತ್ ಸೌಲಭ್ಯ, ಕುಡಿಯುವ ನೀರಿನ ಸೌಲಭ್ಯ, ಶೌಚಾಲಯದ ಸೌಲಭ್ಯ ಆಗಿರ್ಬೋದು, ಅಡುಗೆ ಬಳಸೋ ಇಂಧನ, ಮೊಬೈಲ್ ಫೋನ್, ಇಂಟರ್ನೆಟ್, ಬ್ಯಾಂಕ್, ಇದೇ ತರ ಎಲ್ಲ ಒಂದು ಮಾಹಿತಿಗಳನ್ನ ಕೇಳಲಿದ್ದಾರೆ ವೀಕ್ಷಕರೇ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ.